ಸರ್ ನಮ್ಮ ಕರ್ನಾಟಕದಲ್ಲಿ ಹೆಂಗೆ ಅಂದರೆ ದೇವೇಗೌಡರು ಸಿದ್ದರಾಮಯ್ಯನವರು ಯಡಿಯೂರಪ್ಪನವರು ಇವರೆಲ್ಲ ಅನಿವಾರ್ಯವಾಗಿ ಕೂತ್ಬಿಟ್ಟಿದ್ದಾರೆ. ಸೆಕೆಂಡ್ ಲೈನ್ನ ಲೀಡರ್ಗಳಿಗೆ ಭಾಳಷ್ಟು ಗಂಡಾಂತರ ಇದೆ. ಪಾಪ ವಿಜೇಂದ್ರ ಯಡಿಯೂರಪ್ಪನವರು ಸುಮಾರು ಜನ ಲೀಡರ್ಗಳನ್ನ ಹಿಂದಿಕ್ಕಿ ಏನೋ ತಮ್ಮ ತಂದೆಯ ಹೆಸರಿನ ಮೂಲಕನೋ ಆ ವರ್ಚಸ್ಸಿನೋ ತನ್ನ ಸಮುದಾಯದ ವರ್ಚಸ್ಸಿನಿಂದಲೋ ಬಂದು ಅಧ್ಯಕ್ಷ ಗಾದಿನ ಹಿಡಿದಿದ್ದಾರೆ. ಅವ್ರು ಹಿಡಿದ ದಿನದಿಂದನೂ ಇಳಿಸ್ಬೇಕು ಅಂತ ಭಾಳ ಪ್ರಯತ್ನ ನಡೀತಾ ಇದೆ. ಆದರೆ ಬೇರೆ ಬೇರೆ ಮಾರ್ಗಗಳ ಮೂಲಕ ತಾನೂ ಪ್ರಭಾವ ಬಳಸಿ ಆ ಸ್ಥಾನನ ಅವರು ಉಳಿಸ್ಕೊತಾ ಇದ್ದಾರೆ. ಇನ್ನೇನು ಎಲೆಕ್ಷನ್ ಏನು ಬರ್ತಾ ಇದೆ, ಎರಡು ವರ್ಷವೂ ಇಲ್ಲ, 2 ವರ್ಷಕ್ಕೆ. ಈ ಟೈಮಲ್ಲಿ ಪಕ್ಷಾಧ್ಯಕ್ಷರಾದರೆ ಒಂದಷ್ಟು ಟಿಕೆಟ್ ಕೊಡೋ ಪವರ್ ಇರ್ತದೆ ಯಾರು ಪಕ್ಷಾಧ್ಯಕ್ಷರಿಗೆ. ಸೊ ತನ್ನವ್ರಿಗೆ ಒಂದಷ್ಟು ಜನ ಎಮ್ ಎಲ್ ಎಗಳಾದರೆ ಸೊ ನೆಕ್ಸ್ಟ್ ಲೀಡರ್ ಆಗೋಕ್ಕೆ ಅವಕಾಶ ಆಗುತ್ತೆ. ಒಂದು ಸತಿ ಈ ಅವಕಾಶ ಏನಾದ್ರು ನೆಕ್ಸ್ಟ್ ಈ ಕರೆಕ್ಟಾಗಿ ಎಲೆಕ್ಷನ್ ಟೈಮಲ್ಲಿ ಏನಾದ್ರು ಬೇರೆ ಅಧ್ಯಕ್ಷರು ಬಂದು ಕೂತು ಇವರ ಕ್ಯಾಂಡಿಡೇಟ್ಗಳು ಏನೋ ಜಾಸ್ತಿ ಜನ ಇರದೇ ಹೋದರೆ ಇವರ ಕೈ ಮೇಲಾಗಕ್ಕೆ ಸಾಧ್ಯ ಇಲ್ಲ. ಆ ಕಾರಣಕ್ಕೋಸ್ಕರ ಏನು ಮಾಡ್ತಾ ಇದ್ದಾರೆ, ಪಾಪ ಅವರು ಉಳಿಸ್ಕೊಳ್ಳೋದಕ್ಕೆ ಏನು ಬೇಕೋ ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅವರ ವಿರೋಧಿಗಳು ಅಷ್ಟೇ, ಸುಮಾರು ಜನ ಬಿ ಜೆ ಪಿಲಿ ಪಕ್ಷಾಧ್ಯಕ್ಷರಾಗೋಕ್ಕೆ ಯಾರು ನಿರಾಣಿಯವರು ಟ್ರೈ ಮಾಡ್ತಾ ಇದ್ದಾರೆ, ಆಸ್ಪಿರೆಂಟ್ ಇದ್ದಾರೆ. ಅಶ್ವಥ್ ನಾರಾಯಣ ಟ್ರೈ ಮಾಡ್ತಾ ಇದ್ದಾರೆ. ಸೋಮಣ್ಣವ್ರನ್ನ ಕರ್ಕೊಂಬಂದು ಇಲ್ಲಿ ಕೂರಿಸಿ ಇವ್ರನ್ನ ಡಮ್ಮಿ ಮಾಡಬೇಕು ಅಂತ ಒಂದು ಟೀಮು ಪ್ರಯತ್ನ ಮಾಡ್ತಾ ಇದೆ. ಸೋಮಣ್ಣವ್ರು ಸೆಂಟ್ರಲ್ ಮಿನಿಸ್ಟರ್ ರಾಜೀನಾಮೆ ಕೊಡಿಸಿ ಶೋಭಾ ಅವ್ರನ್ನ ಕರ್ಕೊಂಬಂದು ಕೂರಿಸಿ ಇವ್ರನ್ನ ಸೈಡ್ ಲೈನ್ ಮಾಡಬೇಕು ಅಂತ ಪ್ರಯತ್ನ ನಡೀತಾ ಇದೆ. ಭಾಳಷ್ಟು ಪ್ರಯತ್ನಗಳು ನಡೀತಾ ಇದೆ. ಆದರೆ ವಿಜೇಂದ್ರನವರು ಟ್ರೈ ಮಾಡ್ತಾ ಇದ್ದಾರೆ, ಸಸ್ಟೈನ್ ಆಗೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಹೇಗೇನು ಅವರೊಬ್ಬ ಇನ್ನೊಂದು ವಾದ ಇದೆ ಬಿ ಜೆ ಪಿನಲ್ಲಿ. ನೀವು ಎಲ್ಲಿವರೆಗೆ ಯಡಿಯೂರಪ್ಪ ಫ್ಯಾಮಿಲಿಯನ್ನು ಯಡಿಯೂರಪ್ಪ ಫ್ಯಾಮಿಲಿಗೆ ಪಕ್ಷದ ಚುಕ್ಕಾಣಿನ ಕೊಡ್ತೀರೋ ಅಲ್ಲಿವರೆಗೂ ನಾವು ನ್ಯೂಟ್ರಲ್ ಆಗೇ ಇರ್ತೀವಿ ಅಂತ ಸುಮಾರು ಜನ ಲೀಡರ್ಗಳು ಸೈಲೆಂಟ್ ಆಗಿದ್ದಾರಲ್ಲ. ಯಾಕೆಂದರೆ ನೀವು ಯಡಿಯೂರಪ್ಪ ಫ್ಯಾಮಿಲಿಯಿಂದ ಪಕ್ಷವನ್ನು ಹೊರಗಡೆ ಇಡಿ, ಸೊ ನಾವು ಲೀಡ್ ಮಾಡ್ತೀವಿ ಅಂತ. ಬಿ ಜೆ ಪಿಗೆ ಕಾಂಗ್ರೆಸ್ಸು ಬರೀ ಲೀಡರ್ಗಳ ಪಕ್ಷ, ಬಿ ಜೆ ಪಿ ಕೇಡರ್ಗಳ ಪಕ್ಷ. ಹಾಗಾಗಿ ಈ ಲೀಡರ್ಗಳು ಇಲ್ಲದೇ ಇದ್ದರೂ ಆ ಕೇಡರ್ಗಳು ಪಕ್ಷನ ತರುವಂಥ ಕೆಲಸನ ಮಾಡ್ತಾರೆ, ಅಧಿಕಾರಕ್ಕೆ ತರುವಂಥ ಮಾಡ್ತಾರೆ. ಆ ಹೋಪನಲ್ಲಿ ಜೊತೆಗೆ ವಿಜೇಂದ್ರ ಕೂಡ ಯಾವುದೇ ಕಾನ್ಸ್ಟಿಟ್ಯೂನ್ಸಿಗೆ ಹೋದರೆ ಒಂದು 10,000 ಜನ ಲಿಂಗಾಯತ್ ಸಮುದಾಯ ಅವ್ರನ್ನ ಬೆಂಬಲಿಸುವಂಥ ವೋಟರ್ಸ್ ಅವ್ರ ಹತ್ರ ಇದ್ದಾರೆ, ಅದಿಲ್ಲ ಅಂತೇನಿಲ್ಲ. ಆದರೆ ಆ ಬಣ ಬಡಿದಾಟ ಇದೆಯಲ್ಲ ಸರ್, ಬಿ ಜೆ ಪಿಯ ಬಣ ಬಡಿದಾಟ ಇದೆಯಲ್ಲ, ಅವರು ವಿಜೇಂದ್ರ ಅವ್ರನ್ನ ನೆಮ್ಮದಿಯಾಗಿರೋಕ್ಕೆ ಬಿಡ್ತಾ ಇಲ್ಲ, ಅಥವಾ ವಿಜೇಂದ್ರ ಪಟ್ಟು ಬಿಡ್ತಾ ಇಲ್ಲ. ಅವರು ಹಿರಿಯನ ವಿಶ್ವಾಸಕ್ಕೆ ತಗೊಂಡು ಏನೋ ಮುಂದಕ್ಕೆ ಹೋಗೋಣ ಅಂತ ಅವರೂ ಮಾಡ್ತಾ ಇಲ್ಲ, ಇವರೂ ಬಿಡ್ತಾ ಇಲ್ಲ. ಈ ಹಗ್ಗ ಜಗ್ಗಾಟದಲ್ಲಿ ವರಿಷ್ಠರೇ ಬಂದು ಕೂತು ಯಾವಾಗ ಯಾವ ತೀರ್ಮಾನವನ್ನು ತಗೋತಾರೋ, ಇವರೆಲ್ಲರನ್ನು ಯಾವಾಗ ಬುಲ್ಡೋಸ್ ಮಾಡ್ತಾರೋ, ಒಟ್ಟಿನಲ್ಲಿ ಕಡೆ 1 ವರ್ಷದಲ್ಲಿ ಅವ್ರು ಯಾರೋ ಸೀನಿಯರ್ಗಳೊಬ್ಬರು ಬಂದು ಹೈಕಮಾಂಡಿಂದನೇ ಬಂದು ಇಡೀ ಎಲೆಕ್ಷನ್ನ ಲೀಡ್ ಮಾಡಿದ್ರೆ ಆಶ್ಚರ್ಯ ಇಲ್ಲ.